ಹಾಗಂತ ಎಲ್ಲರೂ ಕೂಡ ಮಾತಾಡೋದು ಬಿಟ್ಟಿದ್ದಾರಾ ಅಂತಂದರೆ ಖಂಡಿತ ಇಲ್ಲ. ಮಾತಾಡ್ತಾನೆ ಇದ್ದಾರೆ, ತಮಗೆ ಬೇಕಾದ ನಾಯಕನ ಬಗ್ಗೆ ತಮಗೆ ಬೇಕಾದ ರೀತಿಯಲ್ಲಿ ಮಾತಾಡ್ತಾನೆ ಇದ್ದಾರೆ, ಆಡ್ತಾನೆ ಇದ್ದಾರೆ. ಗ್ಯಾರಂಟಿ ಯೋಜನೆಗಳಿಂದ ಶಾಸಕರ ಅನುದಾನಕ್ಕೆ ಕೊಕ್ಕೇನ ಅಂದರೆ ನಗ್ನ ಸತ್ಯ, ಅದು ಗೊತ್ತಿರೋದೆ. ಸ್ವತಃ ಸಚಿವ ಜಮೀರ್ ಅಹಮದ್ ಹೇಳಿಕೆ ಕೊಟ್ಟಿದ್ದಾರೆ, ಗ್ಯಾರಂಟಿಯಿಂದ ಅನುದಾನ ಸಿಗೋದು ಕಷ್ಟವಾಗಿದೆ. ಗ್ಯಾರಂಟಿಗಾಗಿ ಪ್ರತಿ ವರ್ಷ 55 ರಿಂದ 60 ಸಾವಿರ ಕೋಟಿ ಅನುದಾನ ಬೇಕು. ಗ್ಯಾರಂಟಿಯಿಂದಾಗಿ ಶಾಸಕರಿಗೆ ಅನುದಾನ ಸಿಗ್ತಿಲ್ಲ. 224 ಜನ ಶಾಸಕರಿಗೂ ಗೊತ್ತು ಇದು ಕೇವಲ ನನ್ನ ಕ್ಷೇತ್ರ ಮಾತ್ರ ಅಲ್ಲ, ಯಾವ ಕ್ಷೇತ್ರಕ್ಕೂ ಎಲ್ಲ ಕ್ಷೇತ್ರದ್ದು ಎಲ್ಲ ಶಾಸಕರದ್ದು ಇದೇ ಸ್ಥಿತಿಯಾಗಿದೆ. ಅನುದಾನಕ್ಕಾಗಿ ಶಾಸಕರು ಕಾಲಿಗೆ ಬೇಕಾದರೂ ಬೀಳ್ತಾರೆ. ಹೀಗಂತ ವಿಜಯನಗರದ ಕೂಡ್ಲಿಗಿಯಲ್ಲಿ ಸಚಿವ ಜಮೀರ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಎಲ್ರಿಗೂ ಗೊತ್ತು, ರಾಜ್ಯದ ಜನಕ್ಕೂ ಗೊತ್ತು ಇದು. ಗ್ಯಾರಂಟಿ ಯೋಜನೆಯಿಂದಾಗಿ ಅನುದಾನ ಸಿಗ್ತಿಲ್ಲ, ಅಭಿವೃದ್ಧಿ ಆಗ್ತಿಲ್ಲ ಅಂತ. ಅದನ್ನೇ ಜಮೀರ್ ಅವರು ಹೇಳಿದ್ದಾರೆ. ಈಗ ಗ್ಯಾರಂಟಿಗಳು ತಮಗೆಲ್ಲ ಗೊತ್ತಿದ್ದಾಗ 5 ಗ್ಯಾರಂಟಿಯಲ್ಲಿ 55 ರಿಂದ 60 ಸಾವಿರ ಕೋಟಿ ಆಗ್ತದೆ. ಆ ಮಧ್ಯದಲ್ಲಿ ಅನುದಾನ ಸಿಕ್ಕೋದು ಬಹಳ ಕಷ್ಟ ಆಗಿದೆ. ಅಂದ್ರೆ ನಿಮ್ಗೆ MLA ಹೆಂಗಂದ್ರೆ ಜಿಟ್ಕಾ ಅಂದ್ರೆ ಹಂಗಿಂಗ್ ಜಿಟ್ಕಾ ಇಲ್ಲ. ಯಾವ ಕಾರಣಕ್ಕೆ ಯಾವ ಮಂತ್ರಿಗಳು ಬೀಳಂಗಿಲ್ಲ, ಯಾರು ಬಿಡಂಗಿಲ್ಲ. ಕೊನೆಗೆ ಅವ್ರ ತಾಲೂಕು ವಿಚಾರ ಬಂದ್ರೆ ಕಾಲಿಗೆ ಬಿಟ್ಬಿಡ್ತಾನೆ. ಕೊನೆಗೆ ಹಣ ನಂಗೆ ಗೊತ್ತಿಲ್ಲ, ನಾನು ತಾಲೂಕು ಅಭಿವೃದ್ಧಿ ಮಾಡಲೇಬೇಕು, ಅದೇನಂತ ಗೊತ್ತಿಲ್ಲ ನನಗೆ, ಯಾರು ಕೊಡ್ತಿರೋ ಬಿಡ್ತಿರೋ ಗೊತ್ತಿಲ್ಲ, ನನ್ಗಂತೂ ಕೊಳ್ಳೇಬೇಕಂತ ಹೇಳ್ಬಿಟ್ಟು ಸೀದಾ ನೇರ ಕಾಲಿಗೆ ಬಿಟ್ಬಿಡ್ತಾನೆ. ಕಾಲಿಗೆ ಏನಾರ ಮಾಡಿ ಬುದ್ಧು ಅಂತ ಹೇಳಿ ನನ್ನನ್ಸಿಕೆ ನಾನು ಅಲ್ಪಸಂಖ್ಯಾತರಲ್ಲಿದ್ದೀನಿ, ವಸತಿದಲ್ಲಿದ್ದೀನಿ. ನನ್ನ ಅನಿಸಿಕೆ ನನ್ನ ಇಲಾಖೆದಲ್ಲೇ ಹೆಚ್ಚಿನ ಯಾರನ್ನ ಅದನ್ನ ಅನುದಾನ ತಗೊಂಡಿದ್ದಾರೆ. 224 ಕ್ಷೇತ್ರದಲ್ಲೇ ಇವ್ರೊಬ್ಬನೇ ಅಂತ ಹೇಳ್ತಾರೆ. ಅದರಲ್ಲಿ ಮಾಹಿತಿ ಏನಕ್ಕೆ ನಮ್ಮ ಕಾರ್ಯಕರ್ತ ಎಷ್ಟು ಕಾಳಜಿ ಕೊಂಡಿದ್ದಾರೆ ತಾಲೂಕು ಬಗ್ಗೆ ಅಂತ ಅರ್ಥ ಮಾಡ್ಕೊಳ್ಳಿ ಅಂತ ಈ ಮಾತನ್ನ ಹೇಳ್ತಾರೆ ನಾವು. ಏನಕ್ಕೆ ಬೈಕ್ ಕೊಡೋದು ನನಗೆ ಜಿಲ್ಲೆಗೆ ಏನ್ ಮಾಡ್ತಾರೆ, 94 ಕೋಟಿ ಬೈಕ್ ಕೊಡ್ತಾರೆ. ಎಲ್ಲ ಜಿಲ್ಲೆಗೆ ಹಂಚ್ಬೇಕಾನೆ, ನಾನು ಎಲ್ಲರಿಗೂ ಕೊಡ್ಬೇಕು, ಸಮಾನ ಕೊಡ್ಬೇಕು ತಾನೆ. ಇಲ್ಲ ಹಣ 50 ವರ್ಷದಿಂದ ನನ್ ಕೆಲಸ ಆಗಿಲ್ಲ, ನಿಮ್ ಕಾಲ್ ಮುಗಿದಿನ ನಿಮ್ ಕಾಲ್ ಹಿಡಿದಿನ ನನ್ಗೆ ಬೇಕಂತ ಈ ಬಾರಿ 44 ಕೋಟದಲ್ಲಿ 48 ಕೋಟಿ ಅಂದ್ರೆ ತಾಲೂಕು ಬಗ್ಗೆ ಕಾಳಜಿಯನ್ನ ಇಟ್ಕೊಂಡಿದ್ದಾರೆ. ಆ ಹಿನ್ನೆಲೆ ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಅಮರೇಶ್ ಅವರಿಂದ ಪಡ್ಕೊಳ್ಳೋಣ. ಅಮರೇಶ್, ಈಗ ಎಲ್ರಿಗೂ ಗೊತ್ತಿರುವಂತಹ ಸತ್ಯವನ್ನೇ ಜಮೀರ್ ಅವರು ಹೇಳಿದ್ದಾರೆ. ಸರ್ಕಾರ ಶಾಸಕರಿಗೆ ಅನುದಾನ ಕೊಡಕ್ಕಾಗದೇ ಇರೋ ಅಸಹಾಯಕತೆ ಸಚಿವರ ಬಾಯಲ್ಲಿ ಬಂದಿದೆ ಅಂತ. ಖಂಡಿತ ಅರವಿಂದ್, ಈ ಒಂದು ಮಾತುಗಳನ್ನ ಈ ಹಿಂದೆ ಕೂಡ ಸಾಕಷ್ಟು ಬಾರಿ ವಿರೋಧ ಪಕ್ಷದ ನಾಯಕರುಗಳು ಹೇಳಿದ್ರು. ಅದ್ರ ಜೊತೆಗೆ ವಿರೋಧ ಪಕ್ಷದ ಶಾಸಕರುಗಳು ಕೂಡ ನಮಗೆ ಅನುದಾನ ಬರ್ತಾ ಇಲ್ಲ, ಎಲ್ಲವನ್ನೂ ಕೂಡ ಸರ್ಕಾರ ತೆಗೆದುಕೊಂಡು ಹೋಗಿ ಗ್ಯಾರಂಟಿಗಳಿಗೆ ಸುರಿತಾ ಇದೆ, ಆದ್ರೆ ನಮಗೆ ಅಭಿವೃದ್ಧಿ ಕೆಲಸಗಳಾಗ್ತಾ ಇಲ್ಲ ಅನ್ನುವಂಥದ್ದನ್ನ ಇದುವರೆಗೂ ಕೂಡ ವಿರೋಧ ಪಕ್ಷದ ಶಾಸಕರು ಮತ್ತು ಹಿರಿಯ ನಾಯಕರುಗಳಿಂದ ಕೇಳ್ತಿದ್ವಿ. ಆದ್ರೆ ಇದೀಗ ಸ್ವತಃ ಸರ್ಕಾರದ ಪ್ರಭಾವಿ ಸಚಿವರಾಗಿರುವಂತಹ ಅದರಲ್ಲೂ ಕೂಡ CM ಸಿದ್ದರಾಮಯ್ಯವರು ಆಪ್ತ ಸಚಿವ ಜಮೀರ್ ಅಹಮದ್ ಖಾನ್ ಅವರೇ ಈ ಒಂದು ಅಶ್ಲೀಲ ಸತ್ಯವನ್ನ ಬಾಯ್ಬಿಟ್ಟಿದ್ದಾರೆ. ವಿಜಯನಗರ ಜಿಲ್ಲೆಯ ಕೂಡ್ಲಿಗೆಯ ಒಂದು ಕಾರ್ಯಕ್ರಮದಲ್ಲಿ ಮಾತನಾಡ್ತಕ್ಕಂಥ ಸಂದರ್ಭದಲ್ಲಿ ಜಮೀರ್ ಅಹಮದ್ ಖಾನ್ ಅವರು ಗ್ಯಾರಂಟಿ ಯೋಜನೆಗಳಿಂದ ಅನುದಾನ ಸಿಗೋದು ಕಷ್ಟ ಆಗಿದೆ, ಗ್ಯಾರಂಟಿಗೆ ಪ್ರತಿ ವರ್ಷ 55 ರಿಂದ 60 ಸಾವಿರ ಕೋಟಿಯನ್ನ ಖರ್ಚು ಮಾಡ್ತಾ ಇದ್ವಿ, ಇದರಿಂದಾಗಿ ನಮಗೆ ಅಭಿವೃದ್ಧಿ ಕೆಲಸಗಳಿಗೆ ಅನುದಾನ ಸಿಗ್ತಾ ಇಲ್ಲ. ಆದ್ರೆ ಇಲ್ಲಿರ್ತಕ್ಕಂಥ MLA ಅವರು ತುಂಬಾ ಉತ್ತಮ ಕೆಲಸವನ್ನು ಮಾಡ್ತಾ ಇದ್ದಾರೆ ಅನುದಾನವನ್ನು ತೆಗೆದುಕೊಂಡು ಬರುವಂತದನ್ನ ಹೇಳುವ ಮೂಲಕ. ಅಂದ್ರೆ ಅವ್ರನ್ನ ಎಲ್ಲೋ ಒಂದ್ ರೀತಿ ಹೊಗಳುವ ಬರದಲ್ಲಿ ಇರುವಂತಹ ಸತ್ಯವನ್ನ ಜಮೀರ್ ಅಹಮದ್ ಖಾನ್ ಒಪ್ಕೊಂಡಿದ್ದಾರೆ. ಹೀಗಾಗಿ ಗ್ಯಾರಂಟಿ ಯೋಜನೆಗಳಿಂದ ರಾಜ್ಯದಲ್ಲಿ ಅಭಿವೃದ್ಧಿ ಕೆಲಸಗಳಿಗೆ ಅನುದಾನ ಸಿಗ್ತಿಲ್ಲ ಅನ್ನುವಂಥದ್ದನ್ನ ಸ್ವತಃ ಜಮೀರ್ ಅಹಮದ್ ಖಾನ್ ಅವರು ಒಪ್ಕೊಂಡಿದ್ದಾರೆ ಅನ್ನುವಂತ ರೀತಿಯಲ್ಲಿ ಸದ್ಯಕ್ಕೆ ಈಗ ಅದು ಕೂಡ ಸಾಕಷ್ಟು ರೀತಿಯಿಂದ ಚರ್ಚೆ ಆಗ್ತಾ ಇದೆ. ಅರವಿಂದ್, ಓಕೆ, ಥ್ಯಾಂಕ್ ಯು ಅಮರೇಶ್, ತಮ್ಮೆಲ್ಲ ಮಾಹಿತಿಗಾಗಿ ಧನ್ಯವಾದ. ಸರ್ಕಾರದ ಖಜಾನೆಯಲ್ಲಿ ಸಿಕ್ಕಾಪಟ್ಟೆ ದುಡ್ಡಿದೆ, ರಾಜ್ಯದಲ್ಲಿ ಅಭಿವೃದ್ಧಿ ಯದ್ವಾತದ್ವಾ ನಡೀತಾ ಇದೆ, ಎಲ್ಲ ಶಾಸಕರಿಗೂ ಬೇಕಾದಷ್ಟು ಅನುದಾನ ಕೊಟ್ಟಿದ್ದೀವಿ ಅಂತ ಎಷ್ಟು ದಿನ ಸುಳ್ಳು ಹೇಳ್ಕೊಂಡು ತಿರ್ಗಕ್ಕಾಗತ್ತೆ? ಸತ್ಯ ಯಾವತ್ತಿದ್ರೂ ಒಂದಿನ ಹೊರಗೆ ಬರಲೇಬೇಕು. ಆ ಸತ್ಯವನ್ನು ಜಮೀರ್ ಅವರು ಈಗ ಹೊರಗಡೆ ಹಾಕಿದ್ದಾರೆ ಅಷ್ಟೇ.